ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ಏನಪ್ಪ ಅಂತಂದರೆ, ಬಡ್ಡಿ ದರದಲ್ಲಿ ಏರಿಕೆ ಅಥವಾ ಇಳಿಕೆ ಆಗುವಂತಹ ಟೈಮ್ ಬಂದಿದೆ. ನಿಮಗೂ ಕೂಡ ಗೊತ್ತಿದೆ, ಪೋಸ್ಟ್ ಆಫೀಸ್ನಲ್ಲಿ ಎಸ್ಪೆಷಲಿ ಕೇಂದ್ರ ಸರ್ಕಾರದಿಂದ 3 ತಿಂಗಳಿಗೊಮ್ಮೆ ಬಡ್ಡಿ ದರನ ಚೇಂಜ್ ಮಾಡ್ತಿರ್ತಾರೆ. ಹೌದು, ನೀವು ಬ್ಯಾಂಕ್ಗಳಲ್ಲಾಗಿರ್ಬೋದು, ಪೋಸ್ಟ್ ಆಫೀಸ್ಗಳಲ್ಲಾಗಿರ್ಬೋದು, ಕೆಲವು ಸ್ಕೀಮ್ಸ್ಗೆ ಅಪ್ಲೈ ಮಾಡಿರ್ತೀರ. FD ಆಗಿರ್ಬೋದು, PPF ಆಗಿರ್ಬೋದು, ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು, ಅಥವಾ ಕಿಸಾನ್ ವಿಕಾಸ್ ಪತ್ರ ಸ್ಕೀಮ್ಗಾಗಿರ್ಬೋದು, ಈ ಥರ ಸಾಕಷ್ಟು ಯೋಜನೆಗಳಲ್ಲಿ ಅಪ್ಲೈ ಮಾಡಿರ್ತೀರ. ಇವಾಗ RBI ರೆಪೋ ದರನ ಇಳಿಕೆ ಮಾಡಿದ ಕೂಡಲೇ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತುಂಬ ಬ್ಯಾಂಕ್ಗಳಲ್ಲಿ ಕಡಿಮೆ ಮಾಡಿದ್ದಾರೆ. RBI ಅವರು ರೆಪೋ ದರನ ಇಳಿಕೆ ಮಾಡಿದ ತಕ್ಷಣ ಕೆಲವೊಂದು ಬ್ಯಾಂಕ್ಗಳಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ FD ಮೇಲೆಲ್ಲ ಕಡಿಮೆ ಮಾಡಿದ್ದಾರೆ. ಸೊ ಹಾಗಾದರೆ ಈಗ ಕೇಂದ್ರ ಸರ್ಕಾರದಿಂದ ಕೂಡ ಪೋಸ್ಟ್ ಆಫೀಸ್ನ ಸ್ಕೀಮ್ಗಳಲ್ಲಿ ಬಡ್ಡಿ ದರನ ಏರಿಕೆನಾರು ಮಾಡ್ಬೋದು, ಇಳಿಕೆನಾರು ಮಾಡ್ಬೋದು. 3 ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಯಾವಾಗಲೂ ಬದಲಾಗುತ್ತೆ ಅಂತಲೇ ಇಲ್ಲ. ಕೆಲವೊಂದು ಸತಿ ಹಾಗೆ ಕಂಟಿನ್ಯೂ ಮಾಡ್ತಾರೆ, ಕೆಲವೊಂದು ಸತಿ ಜಾಸ್ತಿ ಆಗಿರುತ್ತೆ, ಕೆಲವೊಂದು ಸತಿ ಕಡಿಮೆ ಆಗಿರುತ್ತೆ, ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ 3 ತಿಂಗಳಾಗೋಗಿದೆ, ಅಕ್ಟೋಬರ್, ನವಂಬರ್, ಡಿಸೆಂಬರ್. ಈಗ ಮತ್ತೆ 3 ಮಂತ್ಸ್ ಮತ್ತೆ ಚೇಂಜ್ ಆಗುತ್ತೆ. ಜನವರಿ, ಫೆಬ್ರವರಿ, ಹಾಗೆ ಮಾರ್ಚ್ 2026ಕ್ಕೆ ಬೇರೆ ಬಡ್ಡಿ ದರ ಚೇಂಜ್ ಆಗುತ್ತೆ. ಸೊ ಕಾದ್ ನೋಡಬೇಕಾಗಿದೆ. ಇವತ್ತು 30ನೇ ತಾರೀಕು, ಇವತ್ತು ಅಥವಾ ನಾಳೆ ಅನೌನ್ಸ್ಮೆಂಟ್ ಆಗುತ್ತೆ ಹೊಸ ಬಡ್ಡಿ ದರ ಎಷ್ಟು ಅಮೌಂಟು ಅಂದ್ಬಿಟ್ಟು. ಅದು ಮತ್ತು 3 ಮಂತ್ಸಿಗೆ ಅದು ಅಪ್ಲಿಕೇಬಲ್ ಆಗುತ್ತೆ. ಹೀಗೆ 3 ಮಂತ್ಸಿಗೆ ಒಂದ್ಸತಿ ಮಾಡ್ತಾನೆ ಇರ್ತಾರೆ. ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ಸತಿ ಕೇಂದ್ರ ಸರ್ಕಾರದಿಂದ ಬಡ್ಡಿ ದರ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಥವಾ ಹಾಗೆ ಇರುತ್ತಾ ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಈಗ ಬ್ಯಾಂಕ್ಗಳಲ್ಲೇ ಬಡ್ಡಿ ದರ ಕಡಿಮೆ ಮಾಡಿದ್ದಾರೆ ಅಂದರೆ ಪೋಸ್ಟ್ ಆಫೀಸಲ್ಲೂ ಕೂಡ ಮಾಡೋ ಚಾನ್ಸಸ್ ಇರುತ್ತೆ ಅಂತ ತುಂಬ ಜನದ ಅಭಿಪ್ರಾಯ ಇರುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ. ಹೊಸ ಬಡ್ಡಿ ದರದ ಅಮೌಂಟ್ ಚೇಂಜ್ ಆಗಿದ್ದ ಕೂಡಲೇ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.